Hello everyone, welcome to Sanmartha classes. Let us see question number 19 of chapter gravitation. Calculate the gravitational force between two objects of mass 20 kg and 30 kg separated by 2 meters given that capital G, that is universal gravitational constant, capital G is equal to 6.673 into 10 raised to minus 11 Newton meter square per kg square. Okay. Calculate the gravitational force. We have to find out the gravitational force between two objects of mass. Capital M ಬರಿತೀನಿ 30 kg ಅಥವಾ M1 M2 ಅಂತ ಬೇಕಾದ್ರೂ ಬರ್ಕೋಬಹುದು. 30 kg. Small m ಬರಿತೀನಿ 20 kg. Separated by distance 2 meters. Given capital G value ಅಂತ ಕೊಟ್ಟಿದ್ದಾರೆ. So we can find out the gravitational force. The question meaning ಏನು? 30 kg, 20 kg ಇರೋ ಎರಡು ಆಬ್ಜೆಕ್ಟ್ ಇದೆ. ಈಗ ಇವು ಗ್ರಾವಿಟೇಷನಲ್ ಫೋರ್ಸ್ ಯಾವ ತರ ಆಕ್ಟ್ ಆಗ್ತಾ ಇದೆ ಎರಡರ ನಡುವೆ ಅಂತ ನಾವು ಬರೀಬೇಕು. F is equal to capital G into m divided by d square. ಇದಂತೂ ರೆಡಿಮೇಡ್ ಫಾರ್ಮುಲಾ ಇದೆ. ನಮ್ಗೆ ನ್ಯೂಟನ್ ಕಷ್ಟ ಆಗಬಾರ್ದು ಅಂತ ರೆಡಿಮೇಡ್ ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ. ನಾವು ಜಸ್ಟ್ ಕೊಟ್ಟಿರೋ ಡಾಟಾವನ್ನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದೀವಿ. 6.673 into 10 raised to minus 11 into capital M value is to 30 kg ಇದೆ, small m value 20 kg ಇದೆ, divided by d square ಅಂದ್ರೆ 2 square. 2 square is 4. Okay. ಮಾಡಿ 6.673 into 10 raised to minus 11 into 30 into 20 ಮಾಡ್ರಿ. 10 raised to minus 11 ಅನ್ನ ಹಾಗೆ ಬಿಡ್ರಿ. ಉಳಿದಿರೋ ಕ್ವಾಂಟಿಟೀಸ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. ಎಷ್ಟು ಬರ್ತಿದೆ ಉಳಿದಿರೋ ವ್ಯಾಲ್ಯೂಸ್ ಮಲ್ಟಿಪ್ಲೈ ಮಾಡಿದಾಗ? ಓಕೆ, ಇಲ್ಲಿ 4 ಇಟ್ಕೊಳ್ಳಿ. 2 square 4 ಮಾಡ್ಕೊಳ್ಳಿ. ಇದೆಲ್ಲ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 1000 ಬರ್ತಿದ್ಯಾ? 1000.95 into 10 raised to minus 11 ಬಂತ F ವ್ಯಾಲ್ಯೂ. ಓಕೆ, ನಾನು ಇದನ್ನ ಏನ್ ಬರಿಬಹುದು? ಡೆಸಿಮಲ್ ಪಾಯಿಂಟ್ ಅನ್ನ 3 ಪ್ಲೇಸಸ್ ಲೆಫ್ಟ್ ಸೈಡ್ ಮೂವ್ ಮಾಡ್ತೀನಿ. ಸೊ F is equal to, ನನಗೆ ಕನ್ಫ್ಯೂಸ್ ಆಗುತ್ತೆ ಮ್ಯಾಮ್ ಅಂತ ಅಂದ್ರೆ ಹಿಂಗೆ ಇಟ್ಬಿಡಿ, ಪ್ರಾಬ್ಲಮ್ ಇಲ್ಲ. ಇದು ಕೂಡ ಕರೆಕ್ಟ್ ಇದೆ. ಬಟ್ 1.0 into 10 raised to minus 11 ಇದೆ ಅಲ್ಲ, 3 ಡೆಸಿಮಲ್ ಪಾಯಿಂಟ್ಸ್ ಲೆಫ್ಟ್ ಸೈಡ್ ತಗೋ ಬರ್ತಿದ್ದೀನಿ ಅಂದ್ರೆ -11 plus 3 ಮಾಡಬೇಕು. -11 plus 3 ಅಂದ್ರೆ -8 ಆಯಿತು. 1 into 10 raised to minus 8 ನ್ಯೂಟನ್ ಫೋರ್ಸ್. ಹಾಗಿದ್ರೆ ಈಗ ನಿಮ್ ತಲೆಯಲ್ಲಿ ಕೊರಿತಾ ಇದ್ದಿರ್ಬೋದು, ಈಗ ನ್ಯೂಟನ್ ಹೇಳಿದ್ದಾರೆ ಯೂನಿವರ್ಸಲ್ ಇರೋ ಎಲ್ಲಾ ಆಬ್ಜೆಕ್ಟ್ ಮೇಲೆ ಎಲ್ಲಾ ಆಬ್ಜೆಕ್ಟ್ ಅಟ್ರಾಕ್ಟಿವ್ ಫೋರ್ಸ್ ಅನ್ನ ಹಾಕ್ತಾ ಇರುತ್ತಂತೆ. ಹಾಗಿದ್ರೆ ಸೇಬು ಹಣ್ಣು ಬಂದು ಅರ್ತ್ ಕಡೆ ಬೀಳುತ್ತೆ. ಪಕ್ಕದಲ್ಲಿ ನಾನು ಕುತ್ಕೊಂಡಿದ್ರೆ ನನ್ನ ಕಡೆ ಬರ್ತಾ ಇಲ್ಲಲ್ಲ, ನಾನು ಅಟ್ರಾಕ್ಟ್ ಮಾಡ್ತಿದ್ದೀನಿ. ಹಾಗಿದ್ರೆ ಸೇಬು ಹಣ್ಣನ್ನ ನನ್ನ ಕಡೆ ಬೀಳ್ತಿಲ್ಲ, ಹೋಗಿ ಆ ಕಡೆ ಹೋಗಿ ಬೀಳ್ತಾ ಇದೆ ಅಲ್ವಾ? ಮರ ಅಲ್ಲಿದೆ, ಅಲ್ಲಿಂದ ಡೈರೆಕ್ಟ್ ಕೆಳಗಡೆ ಬೀಳ್ತಿದೆ. ನಾನು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು, ನಾನು ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು, ನನ್ನ ಕಡೆ ಬರ್ತಿಲ್ಲ ಅಂತ ಹೇಳ್ತೀವಿ. ಅನ್ಕೋತಿದ್ರಾ? ಓಕೆ, ಯಾಕೆ ಹೀಗಾಗುತ್ತೆ? ಯಾಕೆ ಅಂದ್ರೆ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ನೋಡಿ, 30 kg 20 kg, ನೀವು ಒಂದು 50 kg ಇರ್ಬೋದಾ? ಮ್ಯಾಕ್ಸಿಮಮ್ ಬೇಡ 60 kg ಇರ್ಬೋದಾ? ಎಷ್ಟು ಬರುತ್ತೆ? 10 raised to minus 8 ಅಲ್ಲಿ. ಅಂದ್ರೆ ವೆರಿ ನೆಗ್ಲಿಜಿಬಲ್ ಫೋರ್ಸ್. ಇಫ್ ಮಾಸ್ ಏನಿದೆ, ಮಾಸ್ ಜಾಸ್ತಿ ಇದ್ರೆ ಆ ಟೈಮ್ ಅಲ್ಲಿ ಫೋರ್ಸ್ ಏನ್ ಅಪ್ಲೈ ಆಗ್ತಾ ಇದೆ ಅದನ್ನ ಅದು ಕನ್ಸಿಡರೇಬಲ್ ಇರುತ್ತೆ, ಇಲ್ಲ ಅಂದ್ರೆ ನೆಗ್ಲಿಜಿಬಲ್ ಇರುತ್ತೆ. ದಟ್ ಈಸ್ ದ ರೀಸನ್. ಗೊತ್ತಾಯ್ತಾ? ಎಸ್, ಥ್ಯಾಂಕ್ ಯು.